ಕಾನೂನು ಹೋರಾಟ ನಡೆಯುತ್ತಿತ್ತು. ಇದು ನಿಮಗೆ ಗೊತ್ತಿದೆ. ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಜಾತ್ರೆಯಲ್ಲಿ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಒಂದು ಪ್ರಮುಖ ಪರಂಪರೆಯ ಪಂಕ್ತಿ ಸೇವೆ. ಪ್ರತಿ ವರ್ಷ ಚಿಕ್ಕಲ್ಲೂರು ಜಾತ್ರೆಗೆ ಹೋದಾಗ ಕಾನೂನು ಅಂತ ಹೇಳಿ ಬ್ಯಾರಿಕೇಡ್ಗಳು ಹಾಕೊಂಡು ಪ್ರಸಾದ ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ಅಂತ ತರ್ತಿದ್ದಂತ ಕೋಳಿ ಕುರಿಗಳನ್ನೆಲ್ಲ ಪೊಲೀಸ್ ಅವರು ವಶಪಡಿಸ್ಕೊಂತಿದ್ದದ್ದು. ಅದಕ್ಕೋಸ್ಕರ ಭಕ್ತಾದಿಗಳಿಗೆ ಬಹಳ ತೊಂದರೆ ಉಂಟಾಗಿ ಜಾತ್ರಾ ಸಮಯದಲ್ಲಿ ಭಕ್ತಾದಿಗಳು ಅಂತ ಕೆಟ್ಟ ಸಂದರ್ಭಗಳನ್ನ ನಾವು ನೋಡಿದ್ವಿ. ಜನ ಸೇರಕಾಯ್ತಾ ಇಲ್ಲ. ಜನ ತುಂಬಿ ಜಾತ್ರೆ ಮಾಡಕ್ ಆಗದೆ ಇರುವಂತ ನೋವನ್ನ ನಾವು ಅನುಭವಿಸ್ತಾ ಇದ್ವಿ. ಎಲ್ಲ ನಿಮ್ಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ಪ್ರಾಣಿ ಬಲಿ ನಡೆಯುತ್ತಿದೆ ಎಂಬ ಆರೋಪದಿಂದಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಪರಂಪರೆಯ ಪರವಾಗಿ ವಾದ ಮಂಡಿಸಿದವರು ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ನಡೆಯುತ್ತಿರುವುದು ಪ್ರಾಣಿ ಬಲಿ ಅಥವಾ ಯಜ್ಞ ಯಾಗದ ಬಲಿಯಲ್ಲ, ಇದು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪಂಕ್ತಿ ಸೇವೆಯ ಪರಂಪರೆ ಎಂದು ನ್ಯಾಯಾಲಯದ ಮುಂದೆ ವಾದಿಸಿದರು. ಪಂಕ್ತಿ ಸೇವೆಯಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ಈ ಪರಂಪರೆಯ ಭಾಗವಾಗಿ ಕೆಲವು ರೀತಿಯ ಆಹಾರವನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸಿ ನಂತರ ಭಕ್ತರಿಗೆ ಊಟ ನೀಡಲಾಗುತ್ತದೆ ಎಂದು ಪರಿಪರಿಯಾಗಿ ತಿಳಿಸಿದ್ರು.